ರಂಜಾನ್ ಹಬ್ಬ ಎರಡೂ ಒಟ್ಟಿಗೆ ಬರ್ತಿರೋದ್ರಿಂದ ನಾವೊಂದು ಪ್ಲಾನ್ ಮಾಡಿದ್ರಿ. ಪ್ರತಿ ಯಾರು ಕಡು ಬಡವರು ಪ್ಲಸ್ ನಮ್ಮ ಹತ್ರ ಯಾರು ರಿಕ್ವೆಸ್ಟ್ ಕೊಟ್ಟಿದ್ರು ಈ ಥರ ಒಂದು ಸಾಮಗ್ರಿಗಳು ದಿನಸಿ ಕಿಟ್ ಕೊಡ್ತೀರಿ ಅಂತ ನಾವು ಹೇಳಿದ್ರಿ ಒಂದು ವಾರ ಮುಂಚೆಯಿಂದ. ಅವರೆಲ್ಲ ಬಂದು ನೋಂದಣಿ ಮಾಡಿದ್ರು. ಅವ್ರಿಗೆಲ್ಲ ಕರೆದು ಇವತ್ತು ಒಂದು ಕಾರ್ಯಕ್ರಮ ಥರ ಮಾಡಿ ನಮ್ಮ ನಾಯಕರಾದ ಕೇಶವರಾಜನವರು, BV ಶ್ರೀನಿವಾಸ್ ಅವರು ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದರು, AIC ಸೆಕ್ರೆಟರಿ ಆಗಿದ್ರು ಅವರು, ಪ್ಲಸ್ ನಮ್ಮ ಯಲಹಂಕ ಬ್ಲಾಕ್ನ ಕಾಂಗ್ರೆಸ್ ಕಮಿಟಿಯ ಎಲ್ಲ ಮೆಂಬರ್ಗಳು, ಎಲ್ಲ ಕಮಿಟಿಯ ಪದಾಧಿಕಾರಿಗಳು ಬಂದು ಇವತ್ತು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಸರ್. ಎಲ್ಲ GBA ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ, ಯಾವ ರೀತಿ ಸಿಗುತ್ತೆ ಸರ್? ಇಲ್ಲ, ಕ್ಯಾಟಗರಿ ಬಿಟ್ಟಿದ್ದಾರೆ. ನಮ್ಮ ನಾಯಕರಾದ ಕೇಶವರಾಜನವರು ಹೋಗಿ ಆ ವಾರ್ಡ್ನ ಪರಿಸ್ಥಿತಿ ಯಾವ ಥರ ಇದೆ ಏನಿದೆ ನೋಡು, ಹೋಗಿ ಓಡಾಡೋ ಜನಗಳ ಜೊತೆ ಸ್ಪಂದಿಸು, ಜನಗಳ ಜೊತೆ ಓಡಾಡು ಅಂತ ಹೇಳಿದ್ದಾರೆ. ಅದರಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್. ನಾನು ಎಲ್ಲೂ ಅಭ್ಯರ್ಥಿ ಅಂತ ಎಲ್ಲೂ ಹೇಳ್ತಿಲ್ಲ, ಏನೂ ಇಲ್ಲ. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಪಕ್ಷ ನನ್ನ ಕೆಲಸ ನೋಡಿ ಗುರುತಿಸಿ ಟಿಕೆಟನ್ನು ಕೊಟ್ಟರೆ ನಾನು ಕಂಟೆಸ್ಟ್ ಮಾಡೋಕೆ ರೆಡಿ ಇದ್ದೀನಿ ಸರ್. ಎಲ್ಲ ನಾಯಕರುಗಳ ಬೆಂಬಲ ಇದೆ ಸರ್? ಹೌದು, ಎಲ್ಲ ಅವ್ರ ನಾಯಕರ ಬೆಂಬಲ ಇದೆ. ಆದರೆ ಅವ್ರು ಹೇಳ್ತಿರೋ ಜನಸ್ಪಂದನೆ ಹೋಗು ಫಸ್ಟ್. ನೀನು ವಾರ್ಡ್ನ ಯಾವ ಥರ ಇದೆ ಫಸ್ಟ್ ಪರಿಸ್ಥಿತಿ ಅರ್ಥ ಮಾಡ್ಕೊ. ವಾರ್ಡೆಲ್ಲ ಹೋಗಿ ಎಲ್ಲರನ್ನೂ ಪರಿಚಯ ಮಾಡ್ಕೊಂಡು ಎಲ್ಲ ಗುರುತಿಸ್ಕೊಂಡು ಬೂತ್ ಕಮಿಟಿ ಪ್ಲಸ್ ಯಾವ್ದು ವೋಟರ್ಸ್ಗಳು ಡೂಪ್ಲಿಕೇಟ್ ವೋಟರ್ಸ್ಗಳು ಇದೆ ಎಲ್ಲ ತೆಗೆದು ಕೆಲಸ ಮಾಡು ಅಂತ ಹೇಳಿದ್ದಾರೆ. ಅದರಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸರ್ ಕೆಲಸ. ಸರ್ ಭರವಸೆ ಇದೆ, ನೋಡೋಣ ಸರ್. ಜನ ಆಶೀರ್ವಾದ ಮಾಡಿದ್ರೆ 100% ಗೆಲ್ತೀನಿ ಸರ್.